ಇವತ್ತು ನಿಮ್ಮ ಭೂಮಿಯನ್ನ ಕೈಗಾರಿಕೋದ್ಯಮಕ್ಕೆ ಕೊಟ್ಟು ಕ್ರಿಕೆಟ್ ಗ್ರೌಂಡ್, ಕಬಡ್ಡಿ ಗ್ರೌಂಡ್, ಕ್ಲಬ್ ಪಬ್ಬು ಕಟ್ಟಿಸ್ತಾ ಇಲ್ಲ, ಒಂದು ದೊಡ್ಡ ಫ್ಯಾಕ್ಟರಿನೇ ಕಟ್ಟಿಸ್ತಾ ಇದೀವಿ. ಸಾವಿರಾರು ಜನಕ್ಕೆ ಕೆಲಸ ಸಿಗುತ್ತೆ. ಇವ್ರು ಮೋತಿಲಾಲ್, ಗುಜರಾತ್ನವರು, ಈ ಕಂಪನಿ ಮಾಲೀಕರು. ನಿಮ್ಮವರೆಲ್ಲರೂ ಈ ಕಂಪನಿ ಕೆಲಸ ಮಾಡಬಹುದು. ಈ ಭೂಮಿನ ಕೊಡ್ತೀವಿ ಅಂತ ಯಾರು ಹೇಳಿದ್ದು? ಕೊಡಿ ಅಂತ ಯಾರು ಕೇಳಿದ್ದು? ಅಲ್ಲೆಲ್ಲ ಕೂತ್ಕೊಂಡು ಸೈನ್ ಮಾಡ್ಬಿಡೋದಲ್ಲ, ಈ ಜಾಗಕ್ಕೆ ಬಂದು ಇನ್ನೇನೇನ್ ತೊಂದರೆ ಆಗ್ಬೋದು ಅಂತ ಪರಿಶೀಲನೆ ಮಾಡಿ ಆಮೇಲೆ ತೀರ್ಮಾನ ತಗೊಳ್ಬೇಕು. ಎಲ್ಲ ಪರಿಶೀಲನೆ ಮಾಡಿ ಸೈನ್ ಹಾಕಿರೋದು. ಅದೇನು ಅಂತ ಮಾತಾಡ್ತೀರಿ? ಮಂತ್ರಿ ಸಾಹೇಬ್ರೆ, ಇಲ್ಲೇ ಹುಟ್ಟಿ ಬೆಳೆದು ತಿಂದು ತೇಗಿ ಓಟ್ ಹಾಕಿಸ್ಕೊಂಡಿರೋ ನೀವು ಯಾವನ ಪರಕೀಯರಿಗೆ ಈ ಮಣ್ಣನ್ನ ಮಾರಕ್ ಹೊರಟಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ಅದೇನ್ರಿ ಮಣ್ಣು ಮಣ್ಣು ಅಂತ ದೊಡ್ಡ ಗಂಟಾಡ್ಕೊಂತ ಇದ್ದೀರಾ? ಏನಿದ್ದಾರೆ ಈ ಮಣ್ಣಲ್ಲಿ? ನನ್ನ ಮಣ್ಣಿದು, ನನ್ನ ಮಣ್ಣಿದು, ನನ್ನ ಮಣ್ಣಿದು ಕನ್ನಡ ಮಣ್ಣು. ನನ್ನುಸಿರಲ್ಲಿ ಕಂಪಿಸು ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸು ಮಣ್ಣು. ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ. ನನ್ನಡೆದ ಸೌಭಾಗ್ಯವತಿ. ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸು ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸು ಮಣ್ಣು. ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ. ನನ್ನಡೆಯ ಸೌಭಾಗ್ಯವತಿ. ಕನ್ನಡ ಮಣ್ಣನ್ನು ರಕ್ಷಿಸಲು ನೆತ್ತರವನ್ನೇ ಹರಿಸಿದರು. ಈ ಕನ್ನಡ ತಾಯಿಯ ಮಡಿಲಲ್ಲಿ ವೀರ ಮರಣವ ಹೊಂದಿದರು. ನೆಲ ಜಲ ರಕ್ಷಣೆ ಕಾಯಕತೆ ಹಗಲಿರುಳೆನ್ನದೆ ಶ್ರಮಿಸಿದರು. ರಾಖಿ ಬೂಟಿನ ಒಡೆ ತಿಂದು ಶತ್ರುಗಳೆದೆಯ ಮೆಟ್ಟಿದರು. ಉಪವಾಸ ಸೆರೆವಾಸ ಎದೆಗುಂದದೆ ಮುನ್ನುಗ್ಗಿದರು. ಅವಮಾನ ಅತಿ ಬಹುಮಾನ ಎಂದರು ಕನ್ನಡ ಸಿಂಹಗಳು. ಆಡಿದರು ಕನ್ನಡ, ಉಳಿದರು ಕನ್ನಡ. ಎದೆಯನೇ ಸೀಳುವಿ ಅರಿವುದು ಕನ್ನಡ, ಬೆಳೆವುದು ಕನ್ನಡ. ಈ ಪ್ರಪಂಚದಲ್ಲಿ ಯಾರಿಗೆ ಮರ್ಯಾದೆ ಕೊಡದೇ ಇದ್ರು ನಡೆಯುತ್ತೆ. ರೈತರಿಗೆ ಮರ್ಯಾದೆ ಕೊಡೋದು ನಾವು ಮೊದಲು ಕಲ್ತ್ಕೊಳ್ಳಿ. ಅವ್ರಿಗೆ ಯಾವತ್ತೂ ಅವಮಾನ ಮಾಡ್ಬೇಡ್ರಿ. ರೈತ ಈ ದೇಶದ ಬೆನ್ನೆಲುಬು. ಅದಕ್ಕೆ ನೋವಾದ್ರೆ ಇಡೀ ದೇಶನೇ ಅಲ್ಲಾಡುತ್ತೆ. ಇವನು ನಡೆವ ದಾರಿ ಮೈಲಿಗಲ್ಲು, ಇವನ ಎದುರು ಯಾರು ಹೋಗಬ್ಯಾರಿ. ಹಸಿರ ಜನಕ್ಕೆ ಇವನು ಅನ್ನದಾತ, ಹಸಿರ ಉಸಿರು ಎಂದು ಹೇಳಿದಾತ. ಬಣ್ಣ ಬಗದೆ ಕೇಳೋ ನೀನೆ ಇನ್ನು ನಮ್ಮ ಹೆಮ್ಮೆ ಬಾವುಟ. ವಿಜ್ಞಾನಿ ಬೆಳಕಿತ್ತು ಸುಮೈದಾನಿ ಸ್ವಾಭಿಮಾನಿ ಸಾಲು ಸಾಲು ಕಟ್ಟಿ ಹೊತ್ತ ಭೂಮಿ ಬಿದ್ದರು. ಕೈಯಾಗಿರು ಬಣ್ಣ ಬಡಿದು ಅರೆ ನೋಡು ನೋಡು ನನ್ನ ಸವಾರಿ. ಅನ್ನನ ದ್ಯಾವ್ರು ಅಂತಾರೆ. ಅಂತ ದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರನೇ. Please give them a big